ವಿಧಾನಸೌಧದ ತುಂಬೆಲ್ಲ ಸದ್ಯಕ್ಕೆ ದದ್ದಲ್ ವಿಚಾರದ್ದೇ ಸದ್ದಾಗ್ತಾ ಇದೆ. ಯಾಕಂದ್ರೆ ದದ್ದಲ್ ಒಮ್ಮೆ ಕಾಣೆಯಾದ್ರು, ಮತ್ತೊಮ್ಮೆ ಪ್ರತ್ಯಕ್ಷರಾದ್ರು, ಮತ್ತೊಮ್ಮೆ ನಿಗೂಢ ಸ್ಥಳಕ್ಕೆ ವಾಪಸ್ ಆಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಇಲ್ಲಿ ನಡೀತಾ ಇರುವಂತಹ ಒಂದೊಂದು ಬೆಳವಣಿಗೆಯನ್ನು ನೋಡ್ತಾ ಇದ್ರು ಕೂಡ ಯಾವ ಸ್ವರೂಪದಲ್ಲಿ ಇಲ್ಲಿ ಲೆಕ್ಕಾಚಾರಗಳು ಸಾಗಿದಾವೆ, ಏನು ಮಾಡ್ತಿದ್ದಾರೆ ಇವರು ಅನ್ನೋದು ಕೂಡ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇರುವಂಥದ್ದು. ಬಿಜೆಪಿ ಪೋಸ್ಟರ್ ಬೆನ್ನಲ್ಲೇ ಶಕ್ತಿಸೌಧದಲ್ಲಿ ದದ್ದಲ್ ಪ್ರತ್ಯಕ್ಷರಾಗಿದ್ರು. ವಿಧಾನಸೌಧ ತುಂಬೆಲ್ಲ ಈಗ ಬಸನಗೌಡ ದದ್ದಲ್ ಅವರದೇನೆ ಚರ್ಚೆ ಆಗ್ತಾ ಇದೆ. ಬಸನಗೌಡ ದದ್ದಲ್ ಮನೆ ಮೇಲೂ ಕೂಡ ಇಡಿ ದಾಳಿ ನಡೆಸಿತ್ತು. ಅದೇ ಅಲ್ಲ, ಯಾವ ಸ್ವರೂಪದಲ್ಲಿ ಈ ಒಂದು ವಾಲ್ಮೀಕಿ ನಿಗಮದ ಹಗರಣದ ಸಂದರ್ಭದಲ್ಲಿನೇ ದದ್ದಲ್ ಅವರ ಜಮೀನು ಖರೀದಿಯಾಗಿದೆ, ಹೇಗೆ ಭೂಗದ್ದಲವನ್ನು ಮಾಡಿಕೊಂಡಿದ್ದಾರೆ ಅನ್ನೋದರ ಬಗೆಗಿನ ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ನ್ಯೂಸ್ 18 ಕನ್ನಡ ನಿಮಗೆ ನೀಡ್ತಾ ಬಂದಿತ್ತು. ಇದಾದ ನಂತರನೇ ದದ್ದಲ್ ಇದ್ದಕ್ಕಿದ್ದಂತೆ ನಾಪತ್ತೆಯಾದಂತಹ ದದ್ದಲ್ ಕಾಣೆಯಾಗಿದ್ದಾರೆ ಅಂತ ಹೇಳ್ಕೊಂಡು ಬಿಜೆಪಿಯವರು ಪೋಸ್ಟರ್ ಹಾಕಿದರೆ ದದ್ದಲ್ ಇವತ್ತು ವಿಧಾನಸೌಧದಲ್ಲಿ ಕಾಣಿಸ್ಕೊಂಡ್ರು. ಹಾಗೆ ಅಂತೇಳಿ ಸದನದಲ್ಲಿ ತುಂಬ ಹೊತ್ತೇನು ಕೂರ್ಲಿಲ್ಲ. ಅವರು ವಿಧಾನಸಭೆಯಲ್ಲಿ ಭಾಗಿಯಾಗಿಲ್ಲ, ಸೆಷನ್ಗೆ ಅವರು ಅಟೆಂಡ್ ಆಗಿಲ್ಲ. ಬದಲಿಗೆ ಬಂದಷ್ಟೇ ವೇಗವಾಗಿ ತೆರಳಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ, ಎಲ್ಲಿ ಅಡಗಿ ಕೂತಿದ್ದಾರೆ ಅನ್ನುವಂತಹದ್ರ ಬಗ್ಗೆಯೂ ಕೂಡ ಅನುಮಾನ ಇದ್ದೇ ಇದೆ. ಯಾಕಂದ್ರೆ ಇಡೀ ಬಂಧನದಿಂದ ಬಚಾವಾಗೋದಿಕ್ಕೆ ಶಾಸಕ ದದ್ದಲ್ ಅವರು ಈ ಒಂದು ಸೇಫ್ ಗೇಮನ್ನು ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ನಮ್ಮೆಲ್ಲರನ್ನು ಕೂಡ ಕಾಡ್ತಾ ಇರುವಂಥದ್ದು. ಯಾಕಂದ್ರೆ ಈ ಪ್ರಕರಣಗಳನ್ನು ನೋಡಿದಾಗ ಯಾವ ಸ್ವರೂಪದಲ್ಲಿ ನಾಗೇಂದ್ರ ಈಗಾಗಲೇ ಅರೆಸ್ಟ್ ಆಗಿದ್ದಾರೋ, ಆದರೆ ಮತ್ತೊಂದು ಕಡೆಯಲ್ಲಿ ದದ್ದಲ್ ಈ ನಿಗಮದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರುವಂತಹ ದದ್ದಲ್ ಈ ಕ್ಷಣದಲ್ಲೂ ಕೂಡ ಅವರೇ ನಿಗಮದ ಅಧ್ಯಕ್ಷರಾಗಿ ಮುಂದುವರಿದಿರುವುದರಿಂದಾಗಿ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮವನ್ನು ಎಸಗಿನೇ ಇಲ್ವಾ, ಅಕ್ರಮ ಎಸಗಿಲ್ಲ ಅಂತ ಹೇಳಿದ್ರೆ ಯಾವ ಕಾರಣಕ್ಕಾಗಿ ಅವರು ಸಡನ್ ಆಗಿ ನಾಪತ್ತೆಯಾದ್ರು ಅನ್ನುವಂತಹ ಪ್ರಶ್ನೆಯೂ ಕೂಡ ಇರುವಂಥದ್ದು. ಈಗ ಎಲ್ಲಿ ಕರೆದಿಲ್ಲ, ನಾನು 2 ದಿವಸ ಊರಿಗೆ ಹೋದೆ, ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದೀನಿ. SIT ಮುಗಿಸ್ಕೊಂಡು ಊರಿಗೆ ಹೋದೆ, ನಾನು ಅಸೆಂಬ್ಲಿಗೆ ಹೋಗ್ತಾ ಇದ್ದೀನಿ. ಈಗ ಇಲ್ಲಿ ದದ್ದಲ್ ಒಂದಿಷ್ಟು ಸೇಫ್ ಗೇಮ್ ಅನ್ನು ಆಡ್ತಾ ಇರುವಂಗೆ ಕಾಣ್ತಾ ಇದೆ. ಯಾವ ಸ್ವರೂಪದಲ್ಲಿ ಅನ್ನೋದನ್ನು ನಿಮಗೆ ವಿವರಿಸ್ತೀನಿ. ಇಡೀ ಬಂಧನದಿಂದ ಬಚಾವಾಗೋದಕ್ಕಾಗಿ ಶಾಸಕ ದದ್ದಲ್ ಅವರು ಸೇಫ್ ಗೇಮ್ ಅನ್ನು ಆಡ್ತಾ ಇದ್ದಾರೆ ತಿಳ್ಕೊಂಡು ಅದು ಹೇಗೆ ಮಾಡೋದಕ್ಕೆ ಸಾಧ್ಯ ಇದೆ. ಅವರಿಗೆ ಅಧಿವೇಶನದ ಹಿನ್ನೆಲೆಯಲ್ಲಿ ಸುರಕ್ಷಿತ ನಡೆಯನ್ನು ಇಟ್ಟಿದ್ದಾರೆ ದದ್ದಲ್. ಈಗ ಅಧಿವೇಶನ ನಡೀತಾ ಇರೋದ್ರಿಂದಾಗಿ ಏಕಾಏಕಿ ಶಾಸಕರನ್ನ ಬಂಧಿಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಇಷ್ಟು ದಿನ ನಾಪತ್ತೆ ಆಗಿದ್ದಂಥವರು ಅಧಿವೇಶನದ ಆರಂಭದ ದಿನವೇ ಪ್ರತ್ಯಕ್ಷರಾಗಿದ್ದಾರೆ, ಸದನಕ್ಕೆ ಬಂದಂಗೆ ಮಾಡಿದ್ದಾರೆ. ಅಧಿವೇಶನ ಸಂದರ್ಭದಲ್ಲಿ ಶಾಸಕರ ಬಂಧನಕ್ಕೆ ಸ್ಪೀಕರ್ ಅನುಮತಿಯೂ ಕೂಡ ಅತ್ಯಗತ್ಯ ಆಗಿರುತ್ತೆ. ಸ್ಪೀಕರ್ ಅವರ ಅನುಮತಿ ಇಲ್ಲದೇನೆ ಸದನದ ಸದಸ್ಯರನ್ನ ಬಂಧಿಸುವುದಕ್ಕೆ ಅವಕಾಶ ಇರೋದಿಲ್ಲ. ಅಧಿವೇಶನ ನಡೆಯುವಾಗ ಸದನದ ಒಳಗಡೆ ಶಾಸಕರ ಅರೆಸ್ಟ್ ಮಾಡೋದಕ್ಕೂ ಕೂಡ ಅವಕಾಶ ಆಗೋದಿಲ್ಲ. ಸದನದ ಒಳಗಡೆ ಮಾತ್ರ ಅಲ್ಲ, ಸದನದ ಲಾಂಜ್ನಲ್ಲಿರ್ಬೋದು ಅಥವಾ ವಿಧಾನಸಭೆ ಮತ್ತು ಶಾಸಕರ ಭವನವನ್ನು ಕೂಡ ಈಗ ಸ್ಪೀಕರ್ ಸುಪರ್ದಿಯ ಏರಿಯಾ ಅಂತ ಹೇಳ್ಕೊಂಡು ಅದನ್ನು ಪರಿಗಣಿಸಲಾಗಿದೆ. ಸದನದ ಹೊರಗಡೆ ಬಂಧಿಸಿದ್ರು ಕೂಡ, ಅಂದರೆ ಈ ಸ್ಪೀಕರ್ ಅವರ ಸುಪರ್ದಿಯಲ್ಲಿರುವಂತಹ ಪ್ರದೇಶವನ್ನು ಹೊರತುಪಡಿಸಿದಂತಹ ಕಡೆಗಳಲ್ಲಿ ಬಂಧಿಸಿದ್ರೆ ಆವಾಗ ಸ್ಪೀಕರ್ಗೆ ಇಮಿಡಿಯೇಟ್ ಆಗಿ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಸಭಾಧ್ಯಕ್ಷ UT ಖಾದರ್ ಅವರನ್ನ ಭೇಟಿ ಮಾಡಿ ಇವತ್ತು ತೆರಳಿದ್ದಾರೆ ಬಸನಗೌಡ ದದ್ದಲ್ ಇವತ್ತು ಸ್ಪೀಕರ್ ಅವರನ್ನು ಕೂಡ ಭೇಟಿಯಾಗಿ ತೆರಳಿದ್ದಾರೆ. ಇನ್ನು ಮುಖ್ಯಮಂತ್ರಿ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಮುಖ್ಯಮಂತ್ರಿ ಮುಂದೆ ಅವರು ಹೇಳಿದ್ದೇನು ಅನ್ನೋದನ್ನು ನೋಡ್ತಾ ಹೋದರೆ, ನನ್ನ ಮನೆಗೆ ಇಡಿ ಅಧಿಕಾರಿಗಳು ಬಂದಿದ್ರು ಅನ್ನೋದರಿಂದ ಹಿಡಿದು ಬಹಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಕೆಲ ದಾಖಲೆಗಳನ್ನು ಅವರು ಕೇಳಿದ್ರು, ಅದನ್ನು ನಾನು ಕೊಟ್ಟಿದ್ದೀನಿ ಅನ್ನುವಂತಹ ವಿವರಣೆಯನ್ನು ಕೂಡ ಮುಖ್ಯಮಂತ್ರಿ ಅವರಿಗೆ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಹಾಗೆಯೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದದ್ದಲ್ ಅವರನ್ನ ರಕ್ಷಣೆ ಮಾಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಯತ್ನ ಮಾಡ್ತಾ ಇದ್ದಾರಾ ಅಂತ ಹೇಳಿ, ಇನ್ನು SIT ಅವರು ನೋಟಿಸ್ ಕೊಟ್ಟಿದ್ರು, ಅವರ ವಿಚಾರಣೆಗೂ ಕೂಡ ನಾನು ಹಾಜರಾಗಿದ್ದೆ ಅನ್ನೋದನ್ನು ಬಸನಗೌಡ ದದ್ದಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಿಳಿಸಿದ್ದಾರೆ. ಈ ಮೂಲಕ ಏನೇನು ನಡೀತಾ ಇದೆ ಅನ್ನುವಂಥ ಅಪ್ಡೇಟ್ಸ್ ಅನ್ನು ಮುಖ್ಯಮಂತ್ರಿ ಅವರಿಗೆ ನೀಡಿದ್ದಾರೆ. ED ಅವರು ವಿಚಾರಣೆ ಕರೆದರೆ ಬರಬೇಕು ಅಂತ ಹೇಳಿ ಕಳಿಸಿದ್ರು ನನಗೆ, ಅವಷ್ಟೇ ಮಾತನ್ನು ಹೇಳಿದರು. ಅದ್ರ ಹೊರತಾಗಿ ನನ್ನದೇನು ವಿಚಾರಣೆಗೆ ಅವರು ಕರೆದಿಲ್ಲ. ವಿಚಾರಣೆಗೆ ನೀವು ಕರೆದಾಗ ಬರ್ತೀನಿ ಅಂತ ಹೇಳ್ಕೊಂಡು ED ಅವ್ರಿಗೂ ಕೂಡ ನಾನು ಹೇಳಿದ್ದೀನಿ ಅನ್ನುವಂತಹ ವಿವರಣೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಸನಗೌಡ ದದ್ದಲ್ ನೀಡಿದ್ದಾರೆ, ವಾಲ್ಮೀಕಿ ನಿಗಮದ ಅಧ್ಯಕ್ಷರು. ಈಗಾಗಲೇ ದದ್ದಲ್ ಯಾವ ಸ್ವರೂಪದಲ್ಲಿ ಇಲ್ಲಿ ಹಗರಣದಲ್ಲಿ ಭಾಗಿಯಾಗಿದ್ದಾರಾ ಅನ್ನುವಂತಹ ಅನುಮಾನಗಳು ಸಹಜವಾಗಿಯೇ ಇರುವಂಥದ್ದು ಅವರ ಜಮೀನು ಖರೀದಿಗಳಿಗೆ ಸಂಬಂಧಪಟ್ಟಂತೆ.
ಒಂದು ವೇಳೆ ಕರೆದರೆ ಮಾತ್ರ ಹೋಗ್ತೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಅಫ್ಕೋರ್ಸ್ ಕರೆದರೆ ಮಾತ್ರ ಹೋಗಬೇಕಾಗತ್ತೆ, ಅದರಲ್ಲೇನು ಕರೆದೇ ಇದ್ರೆ ಹೋಗೋಕ್ಕಾಗೋದಿಲ್ಲ. ಅದೇನು ನೆಂಟರ ಮನೆ ಆಗಿರೋದಿಲ್ಲ, ಅದು ಮಾವನ ಮನೆಯೂ ಆಗಿರೋದಿಲ್ಲ, ಅದು ಇಡಿ ಇರುತ್ತೆ. ಇಡಿ ಕರೆದಾಗ ಮಾತ್ರ ಹೋಗಬೇಕಾಗತ್ತೆ. ಆದರೆ ಕರೆದಾಗಲೂ ಕೂಡ ಹೋಗದೆ ತಪ್ಪಿಸ್ಕೊಳ್ತಾರಾ ಅನ್ನುವಂಥದ್ದೇ ಪ್ರಶ್ನೆ ಇರುವಂಥದ್ದು. ಇದರಲ್ಲಿ ಈ ಹಗರಣದಲ್ಲಿ ನನ್ನ ಯಾವುದೇ ಪಾತ್ರ ಇಲ್ಲ ಅನ್ನುವಂತಹ ವಿವರಣೆಯನ್ನು ಮುಖ್ಯಮಂತ್ರಿ ಕೂಡ ನೀಡಿದಾರಂತೆ. ಈ ರೀತಿಯಾಗಿ ಎಲ್ಲರೂ ಕೂಡ ಯಾವುದೇ ಆರೋಪಿಯೂ ಕೂಡ ಯಾವ ಸ್ವರೂಪದಲ್ಲೂ ಕೂಡ ಒಪ್ಕೊಳ್ಳೋದಿಲ್ಲ, ನನ್ನ ಪಾತ್ರ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದೇ ಪ್ರಕಾರದಲ್ಲಿ ಹೇಳ್ಬೋದು ಅವರು. ಇನ್ನು ಸ್ಪೀಕರ್ ಭೇಟಿ ಚರ್ಚೆಯ ಬಳಿಕ ಖಾಸಗಿ ಆಸ್ಪತ್ರೆಗೆ ದದ್ದಲ್ ಅವರು ತೆರಳಿದ್ದಾರಾ ಅನ್ನೋದ್ರ ಬಗ್ಗೆ ಒಂದು ಅನುಮಾನ ಇದೆ. ಇನ್ನೂ ಕೂಡ ಅವರು ಇಲ್ಲಿದ್ದಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇಲ್ಲ. ವಿಧಾನಸೌಧದಿಂದ ನೇರವಾಗಿ ಖಾಸಗಿ ಆಸ್ಪತ್ರೆಗೆ ದದ್ದಲ್ ಅವರು ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಯಾಕಂದ್ರೆ ಬೆಳವಣಿಗೆಗಳಿಂದ ಮಾನಸಿಕವಾಗಿ ಹಿಂಸೆ ಆಗಿದೆ ಅಂತ ದದ್ದಲ್ ಅವರು ಹೇಳ್ಕೊಂಡಿದ್ದಾರೆ. ಈಗಾಗಲೇ ತಮ್ಮ ಆಪ್ತರ ಜೊತೆ ಮಾಧ್ಯಮದವರ ಜೊತೆ ಕೂಡ ಹೇಳ್ಕೊಂಡಿದ್ದಾರೆ. ಕಲಾಪದಲ್ಲಿ ಭಾಗಿಯಾಗಿದ್ದಾಗ ಶಾಸಕರ ಬಳಿಯಲ್ಲಿ ಚರ್ಚೆ ಮಾಡ್ತಾ ಅವರು ಇದನ್ನು ಹೇಳಿದ್ದಾರೆ. ಆಪ್ತರಿಗೆ ಹೇಳ್ಕೊಂಡಿದ್ದಾರೆ, ಶಾಸಕರ ಮುಂದೆ ನನಗೆ ಮಾನಸಿಕ ಹಿಂಸೆ ಆಗಿದೆ ಅಂತ ದದ್ದಲ್ ಹೇಳ್ಕೊಂಡಿದ್ದಾರೆ. ನೋಡಿ, 2ನೇ ಬಾರಿ ಶಾಸಕರಾಗಿರುವಂಥ ದೊಡ್ಡ ಅಪರ್ಚುನಿಟಿಯನ್ನು ಅವರ ಕ್ಷೇತ್ರದ ಜನ, ರಾಯಚೂರು ಗ್ರಾಮೀಣದ ಜನ ದದ್ದಲ್ ಅವರಿಗೆ ಕೊಟ್ಟಿದ್ರು, ಬಸನಗೌಡ ದದ್ದಲ್ಗೆ. ಆದರೆ ದದ್ದಲ್ ಈ ಒಂದು ಕೆಲಸವನ್ನು ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ನಿಭಾಯಿಸಿದ್ದಾರೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ಇನ್ನು SD ಬೋರ್ಡ್ ಅವ್ಯವಹಾರ ಪ್ರಕರಣದಲ್ಲಿ ಬಗೆದಷ್ಟು ಒಂದೊಂದೇ ಅಂಶಗಳು ಬಯಲಾಗ್ತಾ ಹೋಗ್ತಾ ಇರೋದನ್ನು ನೋಡ್ತಾ ಹೋದರೆ ಇಲ್ಲಿವರೆಗೆ ಈ ಒಂದು ಹಗರಣ ಇದೆ ಅನ್ನುವಂಥದ್ದು ನಿಮಗೂ ಕೂಡ ಅರ್ಥ ಆಗ್ಬೋದು. ಯಾಕಂದರೆ ಈ ಕರ್ಮಕಾಂಡದ ಪ್ರತಿಯೊಂದು ಅಂಶವನ್ನು ಕೂಡ ನ್ಯೂಸ್ 18 ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ತಾ ಇದೆ. ಎಲ್ಲೂ ಕೂಡ ಸಿಗದಿರುವಂತಹ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ವಿ. ಲಕ್ಷಕ್ಕೆ ಖರೀದಿ ಮಾಡಿದ್ದಾರೆ, ಕೋಟಿ ಲಾಭದ ಗುರಿಯೊಂದಿಗೆ. ಲಕ್ಷಾಂತರ ರೂಪಾಯಿಯನ್ನು ಕೊಟ್ಟು ಭೂಮಿ ಖರೀದಿ ಮಾಡಿದ್ದಾರೆ, ಕೋಟ್ಯಂತರ ರೂಪಾಯಿಯ ಲಾಭದ ನಿರೀಕ್ಷೆಯೊಂದಿಗೆ. ಭೂಮಿ ಖರೀದಿಗೆ ಕಾರಣ ಆಗಿರುವಂಥದ್ದು ಅದೊಂದು ಯೋಜನೆ. ಯಾವ ಯೋಜನೆ, ಏನದರ ಸೀಕ್ರೆಟ್ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ. ಇಲ್ಲಿ ನೋಡಿ, ಇದೊಂದು ಮ್ಯಾಪ್ ಇದೆಯಲ್ಲ, ಇದು ಗಣದಿನ್ನಿ ಗ್ರಾಮದಲ್ಲಿ ಇರುವಂತಹ ಜಮೀನು. ಗಣದಿನ್ನಿ ಅನ್ನುವಂತಹ ಗ್ರಾಮದಲ್ಲಿ, ರಾಯಚೂರಿನ ಗಣದಿನ್ನಿಯಲ್ಲಿ ಈ ಒಂದು ಜಮೀನನ್ನು ಖರೀದಿ ಮಾಡಿದ್ದಾರೆ. ಎಲ್ಲಿ ಇವರು ಈ ಜಮೀನು ಖರೀದಿ ಮಾಡಿದ್ದಾರೆ, 4 ಎಕರೆ 31 ಗುಂಟೆ ಜಮೀನನ್ನು ಎಲ್ಲಿ ಖರೀದಿ ಮಾಡಿದ್ದಾರೆ ಅನ್ನೋಂಥ ನೋಡಿದ್ರೆ, ಇದು ಭಾರತ್ ಮಾಲಾ ಹೈವೇ ಸಾಗುವಂತಹ ಮಾರ್ಗ. ಭಾರತ್ ಮಾಲಾ ಅನ್ನುವಂತಹ ಕೇಂದ್ರ ಸರ್ಕಾರ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆ ಜಾರಿಗೊಳ್ಳುವಂಥದ್ದಿದೆ. ಅದರಲ್ಲಿ ರಾಯಚೂರಿನಲ್ಲೂ ಕೂಡ ಈ ಹೈವೇ ಹಾದು ಹೋಗುತ್ತೆ. ರಾಯಚೂರಿನಲ್ಲಿ ಹೈವೇ ಹಾದು ಹೋಗುವ ಜಾಗದಲ್ಲಿನೇ ಈ ಜಮೀನನ್ನು ಖರೀದಿ ಮಾಡಿದ್ದಾರೆ. ಉದ್ದೇಶ ಏನು ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಏನು, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅನ್ನುವಂತಹ ರೀತಿಯಲ್ಲಿದೆ. ಈ ರೀತಿಯಾದಂಥ ಸ್ಪಷ್ಟವಾಗಿದೆ ಹೇಗೆ ಇವರು ಈ ಒಂದು ಜಮೀನು ಖರೀದಿ ಮಾಡಿದ್ದಾರೆ ಅಂತ. ಕೇಂದ್ರ ಸರ್ಕಾರದ ನೋಡಿ, ಗಣದಿನ್ನಿಯಲ್ಲಿರುವಂತಹ ಈ ಒಂದು ಮ್ಯಾಪನ್ನು ಗಮನಿಸಿದಾಗಲೇ ಗಣದಿನ್ನಿಯಲ್ಲಿ ಈ ಒಂದು ಮಾರ್ಕಲ್ಲಿ ನಾವು ತೋರಿಸ್ತಾ ಇರುವಂಥದ್ದು ಈ ಒಂದು ರೆಡ್ ಲೈನ್ ಇದೆಯಲ್ಲ, ಇದು ಹೋಗುವಂತಹ ಒಂದು ಮಾರ್ಗ. ಈ ಮಾರ್ಗದಲ್ಲಿ ಸ್ಪಷ್ಟವಾಗಿರುವಂಥದ್ದು ಇಲ್ಲಿ ಬರುವಂತಹ ಟೋಲ್ ಪ್ಲಾಜಾ ಬರುವಂಥದ್ದು, ಈ ರೀತಿಯಾದಂತಹ ಯೋಜನೆಯ ಬಹಳ ಪ್ರಮುಖವಾಗಿರುವಂತಹ ಅಂಶಗಳು ಬರ್ತವೆ. ಇದೇ ಕಾರಣಕ್ಕಾಗಿಯೇ ಇಲ್ಲೇನೇ ಜಮೀನನ್ನು ಖರೀದಿ ಮಾಡಿದ್ದಾರೆ ಈಗ ಬಸನಗೌಡ ದದ್ದಲ್. ಅಂದರೆ ಇಲ್ಲಿ ಜಮೀನು ಖರೀದಿ ಮಾಡಿದ್ರೆ ಏನಾಗುತ್ತೆ, ಸಹಜವಾಗಿಯೇ ನೀವು ಒಂದು ಹೈವೇ ಆದಾಗ ಹೈವೇಯ ಅಕ್ಕಪಕ್ಕದಲ್ಲಿ ಬರಬಹುದಾಗಿರುವಂತಹ ಫುಡ್ ಕೋರ್ಟ್ಗಳಿರ್ಬೋದು, ಅಥವಾ ಬೇರೆ ಬೇರೆ ಸ್ವರೂಪದ ಸ್ಟೋರೇಜ್ ಕೇಂದ್ರಗಳಾಗಿರ್ಬೋದು, ಅಥವಾ ಏನೇ ಅಂಶ ಆದರೂ ಕೂಡ ಚಟುವಟಿಕೆಯಿಂದ ಕೂಡಿರುವಂತಹ ಪ್ರದೇಶದಲ್ಲಿ ಈ ಭಾರತ್ ಮಾಲಾ ಯೋಜನೆ ಹೋಗುವಂತಹ ಜಾಗದಲ್ಲಿನೇ ಇವರು ಖರೀದಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಏನಿದೆಯಲ್ಲ, ಈ ಮಹತ್ವಾಕಾಂಕ್ಷಿ ಯೋಜನೆಯ ಯೋಜನೆಗಾಗಿ ಎಲ್ಲಿ ಜಮೀನನ್ನು ವಶಪಡಿಸ್ಕೊಳ್ಳಲಾಗುತ್ತೋ ರಾಯಚೂರು ಹೊರವಲಯದಲ್ಲಿ ಈ ಉದ್ದೇಶಿತ ಹೆದ್ದಾರಿ ಹಾದು ಹೋಗುವಂಥದ್ದಿದೆ. ಈ ಹೆದ್ದಾರಿ ಹೋಗುವಂತಹ ಜಾಗದಲ್ಲಿ ಚತುಷ್ಪಥ, ಷಟ್ಪಥ ರಾಷ್ಟ್ರೀಯ ಹೆದ್ದಾರಿಯ ನಿರ್ಮಾಣವೂ ಕೂಡ ಇಲ್ಲಿ ಆಗುತ್ತೆ. ಹೈದರಾಬಾದ್, ಚೆನ್ನೈ, ಮುಂಬೈ, ಪುಣೆಗೆ ಮಾರ್ಗ ಸಂಪರ್ಕ ಆಗ್ತಾ ಇರುತ್ತೆ. ಇಂತಹ ಪ್ರದೇಶದಲ್ಲಿ ಜಮೀನಿದ್ರೆ ಏನಾಗುತ್ತೆ ಅನ್ನೋಂಥದ್ದನ್ನ ನಿಮ್ಮ ಊಹೆಗೆ ಬಿಡ್ತೀನಿ. ಯಾವ ಸ್ವರೂಪದಲ್ಲಿ ಇವರು ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಅನ್ನೋಂಥದ್ದು ನಿಮಗೆ ಸ್ಪಷ್ಟವಾಗಿ ಗೋಚರ ಆಗ್ಬೋದು. ನಾನು ವಿವರಿಸೋದಕ್ಕಿಂತ ಕೂಡ ಚೆನ್ನಾಗಿ ನಿಮಗೆ ಅರ್ಥ ಆಗಿರ್ಬೋದು. ಹೆದ್ದಾರಿ ಮಾರ್ಗದಲ್ಲಿ ಉಪಮಾರ್ಗ, ಮೇಲ್ಸೇತುವೆ ಇವೆಲ್ಲವೂ ಕೂಡ ಅಲ್ಲಿ ನಿರ್ಮಾಣ ಆಗುವಂಥದ್ದಿದೆ. ಅದಕ್ಕೆ ಬೇಕಾದಂತಹ DPR ಈಗಾಗಲೇ ರೆಡಿ ಆಗಿರುವಂಥದ್ದು. ಬೆಳಗಾವಿ, ಹುನಗುಂದ, ರಾಯಚೂರಿನ ಪ್ಯಾಕೇಜ್ 7 ಅಡಿಯಲ್ಲಿ ಈ ಒಂದು ಹೆದ್ದಾರಿ ಇಲ್ಲಿ ಕನ್ಸ್ಟ್ರಕ್ಷನ್ ಆಗುವಂಥದ್ದಿದೆ. ಇದೇ ಕಾರಣಕ್ಕಾಗಿ ಈ ಜಮೀನನ್ನು ಖರೀದಿ ಮಾಡಿದ್ದಾರೆ ಅನ್ನುವಂಥ ಅನುಮಾನ ಇರುವಂಥದ್ದು. ಹೆದ್ದಾರಿ ನಿರ್ಮಾಣಕ್ಕೆಂದು ಭೂಸ್ವಾಧೀನ ಆಗೋದು ನಿಶ್ಚಿತ ಇದೆ. ಒಂದೋ ಭೂಸ್ವಾಧೀನದ ವೇಳೆ ಅವರ ಜಮೀನಿಗೆ ಹೋಗುತ್ತಾ, ಅಥವಾ ಇಲ್ಲದೇ ಇದ್ರೂ ಕೂಡ ಆ ಭೂಮಿಗೆ ಬಂಗಾರದ ಬೆಲೆ ಬರುವಂಥದ್ದು ನಿಶ್ಚಿತವಾಗಿದೆ. ಈ ಕಾರಣಕ್ಕಾಗಿ ದದ್ದಲ್ ಈ ಒಂದು ಜಮೀನನ್ನು ಖರೀದಿ ಮಾಡಿದ್ದಾರೆ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇರೋದು. ಪ್ರಾಧಿಕಾರಕ್ಕೆ ಮಾರಲೆಂದೇ
ಈ ಒಂದು ಜಮೀನನ್ನು ಖರೀದಿ ಮಾಡಿದ್ದಾರೆ ದದ್ದಲ್. ನೋಡಿ, ಬಡವರಿಗೆ ಇದು ಗೊತ್ತಾಗೋದಿಲ್ಲ, ಎಲ್ಲಿ ಪ್ರಾಜೆಕ್ಟ್ ಬರುತ್ತೆ, ಬರೋದು ಯಾವ ಮಾರ್ಗದಲ್ಲಿ ಹಾದು ಹೋಗುತ್ತೆ ಅಂತ ಹೇಳ್ಕೊಂಡು ಹತ್ತಾರು ಊರುಗಳ ಜನ ಹತ್ತಾರು ರೀತಿಯಾದಂತಹ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಇಲ್ಲಿ ಬರುತ್ತಂತೆ, ಅಲ್ಲಿ ಬರುತ್ತಂತೆ ಅನ್ನೋಂತಾನೆ ಹೇಳ್ತಾ ಇರ್ತಾರೆ. ಆದರೆ ಈ ಶಾಸಕರಾಗಿರುವಂಥವ್ರಿಗೆ ಇದರಲ್ಲ, ಇವರಿಗೆ ಗೊತ್ತಿರುತ್ತೆ, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇರುತ್ತೆ. ಇದರ ಆಧಾರದ ಮೇಲೆ ಸಿರುವಾರದ ಗಣದಿನ್ನಿಯಲ್ಲಿ ಸರ್ವೆ ನಂಬರ್ 33/1ರಲ್ಲಿ 4.31 ಎಕರೆ ಜಮೀನನ್ನ ತನ್ನ ಪುತ್ರ ತ್ರಿಶೂಲ್ ಕುಮಾರ್ ನಾಯಕ್ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ. ಅದು ಯಾವಾಗ? ಇದೇ ವಾಲ್ಮೀಕಿ ಹಗರಣ ನಡೆದಂತಹ ಅವಧಿಯಲ್ಲೇ. ಯಾವಾಗ? 22/5/2024ರಂದು 26ನೇ ತಾರೀಕಿನಂದು ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಅದಕ್ಕೆ 4 ದಿವಸಕ್ಕೆ ಮೊದಲು ತ್ರಿಶೂಲ್ ಕುಮಾರ್ ನಾಯಕ್ ಹೆಸರಿನಲ್ಲಿ ಜಮೀನು ಖರೀದಿಯಾಗಿತ್ತು, ರಿಜಿಸ್ಟರ್ ಆಗಿತ್ತು. ಯಾವ ಸ್ವರೂಪದಲ್ಲಿ ಆಗಿದೆ, ಹೇಗೆ ಹಣದ ಬಟವಾಡೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಒಂದಾದ ಮೇಲೊಂದು ವಿವರಗಳು ಕೂಡ ಸಿಗ್ತಾ ಇರುವಂಥದ್ದು. ಈ ಒಂದು ಜಮೀನಿಗೆ ಸಂಬಂಧಪಟ್ಟಂತೆ ಗಣದಿನ್ನಿಯಲ್ಲಿ ಏನು ನಡೆದಿದೆ ಅನ್ನೋದರ ಬಗ್ಗೆ ಒಂದು ರಿಪೋರ್ಟನ್ನು ನಮ್ಮ ಪ್ರತಿನಿಧಿ ನೀಡಿದ್ದಾರೆ, ಅದನ್ನು ನಿಮಗೆ ತೋರಿಸ್ತೀನಿ. ದದ್ದಲ್ ಅವರು ತಮ್ಮ ಮಗನ ಹೆಸರಿನಲ್ಲಿ ಗಣದಿನಿ ಎನ್ನುವಂತಹ ಗ್ರಾಮದಲ್ಲಿ 4 ಎಕರೆ 31 ಗುಂಟೆ ಭೂಮಿಯನ್ನು ಖರೀದಿಸಿದ್ದಾರೆ ಎನ್ನುವಂತಹ ಆರೋಪ ಏನಿತ್ತು. ಅದಕ್ಕೆ ಸಂಬಂಧಿಸಿದಂತೆ ನಾವಿವತ್ತು ರಾಯಚೂರು ಜಿಲ್ಲೆಯ ಸಿರುವಾರ ಪಟ್ಟಣದ ಪಕ್ಕದಲ್ಲಿರ್ತಕ್ಕಂತಹ ಈ ಒಂದು ಗಣದಿನಿ ಗ್ರಾಮದಲ್ಲಿ ದದ್ದಲ್ ಅವರು ತಮ್ಮ ಪುತ್ರನ ಹೆಸರಲ್ಲಿ ಖರೀದಿಸಿದಂತಹ ಈ ಒಂದು ಭೂಮಿಯಲ್ಲಿ ನಾವಿವತ್ತಿರ್ತಕ್ಕಂಥದ್ದು. ದೃಶ್ಯಗಳಲ್ಲಿ ನಾನು ನಿಮಗೇನು ತೋರಿಸ್ತಾ ಇದ್ದೀನಿ, ಇದೇ ಆ ಭೂಮಿ. ಗಣದಿನಿ ಗ್ರಾಮದ ಬಸನಗೌಡ ತಂದೆ ಸಿದ್ದನಗೌಡ ಎಂಬುವವರಿಗೆ ಸೇರಿದಂಥ ಈ ಭೂಮಿಯನ್ನು 22/5/2024ರಲ್ಲಿ ಬಸನಗೌಡ ದದ್ದಲ್ ಅವರು ಖರೀದಿ ಮಾಡಿ ತಮ್ಮ ಸುಪುತ್ರರಾದಂತಹ ತ್ರಿಶೂಲ್ ಕುಮಾರ್ ನಾಯಕ್ರವರಿಗೆ ನೋಂದಣಿಯನ್ನು ಮಾಡಿಸಿದ್ದಾರೆ. ಇದು ಸಮೃದ್ಧವಾದಂತಹ ಫಲವತ್ತಾದ ಎರೆ ಭೂಮಿ. ಆದರೆ ಇಲ್ಲಿ ಮಾರುಕಟ್ಟೆಯ ವ್ಯಾಲ್ಯೂ ಏನಂತ ಹೇಳಿದರೆ, ಇವತ್ತು ಎರೆ ಭೂಮಿಯ ಮಾರುಕಟ್ಟೆ ವ್ಯಾಲ್ಯೂ 30 ಲಕ್ಷಕ್ಕೂ ಅಧಿಕ ಇದೆ ಅನ್ನುವಂಥ ಮಾಹಿತಿ ಇಲ್ಲಿ ಇರತಕ್ಕಂಥದ್ದು. ಗ್ರಾಮದಲ್ಲಿ ಒಟ್ಟು 23,88,000 ರೂಪಾಯಿಗಳನ್ನು ಕೊಟ್ಟು ಈ 4 ಎಕರೆ 31 ಗುಂಟೆ ಭೂಮಿಯನ್ನು ದದ್ದಲ್ ಅವರು ಖರೀದಿಸಿದರು ಎನ್ನುವಂತಹ ದಾಖಲೆ ಇವತ್ತು ಸರ್ಕಾರಿ ದಾಖಲೆಗಳ ಪ್ರಕಾರ ದೊರೆತಿರ್ತಕ್ಕಂಥದ್ದು. ಆದರೆ ಇವತ್ತು ಮಾರುಕಟ್ಟೆಯ ಮೌಲ್ಯ ಇವತ್ತು ನೋಡಿದರೆ ಇದರದ್ದು ಏನಿಲ್ಲ ಅಂತ ಹೇಳಿದ್ರು ಕೂಡ 1,62,00,000 ಆಗುತ್ತೆ ಎನ್ನುವಂತಹ ಮಾಹಿತಿ ನಮಗಿಲ್ಲಿ ಲಭ್ಯವಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಇವತ್ತು ಮಾರಾಟ ಮಾಡಿರ್ತಕ್ಕಂತಹ ಏನು ಬಸನಗೌಡ ತಂದೆ ಸಿದ್ದನಗೌಡ ಇರಿದ್ದಾರೆ, ಇವರು ಇವತ್ತು ಆ ಒಂದು ಎಕರೆಗೆ ಇವತ್ತು 36 ಲಕ್ಷ ರೂಪಾಯಿದಂಗೆ ಬಸನಗೌಡ ದದ್ದಲ್ ಅವರಿಗೆ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಇರತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಉದ್ಭವವಾಗ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟೊಂದು ಪ್ರಮಾಣದ ಹಣ ಈಗ ಪ್ರಾಕ್ಟೀಸ್ ಮಾಡ್ತಿರ್ತಕ್ಕಂಥ ವೈದ್ಯರಾದಂತಹ ತ್ರಿಶೂಲ್ ಕುಮಾರ್ ಅವರಿಗೆ ಎಲ್ಲಿಂದ ಬಂತು ಎನ್ನುವಂತಹ ಪ್ರಶ್ನೆ ಇದೀಗ ಇಡಿ ಅಧಿಕಾರಿಗಳ ಮುಂದಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ಬಸನಗೌಡ ದದ್ದಲ್ ಅವರ ಪುತ್ರ ತ್ರಿಶೂಲ್ ನಾಯಕ್ ಅವರಿಗೂ ಕೂಡ ನೋಟಿಸ್ ಅನ್ನು ನೀಡತಕ್ಕಂಥ ಸಾಧ್ಯತೆಗಳಿವೆ ಎನ್ನಲಾಗ್ತಾ ಇದೆ. ಈ ಜಮೀನಿನಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಭಾರತ್ ಮಾಲಾ ಏನು ಹೈವೇ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಇದೆ, ಆ ರಾಷ್ಟ್ರೀಯ ಹೆದ್ದಾರಿ ಈ ಒಂದು ಜಮೀನಿನಲ್ಲಿ ಹಾದು ಹೋಗುತ್ತೆ ಎನ್ನುವಂತಹ ಮಾತುಗಳು ಇವತ್ತು ಜಿಲ್ಲೆಯಲ್ಲಿ ಕೇಳಿಬರ್ತವೆ. ಆ ಕಾರಣಕ್ಕಾಗಿ ಬಸನಗೌಡ ದದ್ದಲ್ ಅವರು ಇವತ್ತು ಹೆಚ್ಚಿನ ಹಣವನ್ನೇ ಕೊಟ್ಟು ಈ ಭೂಮಿಯನ್ನು ಖರೀದಿಸಿದ್ದಾರೆ. ಈ ಒಂದು ಹಗರಣದಲ್ಲಿ ಹಣ ವರ್ಗಾವಣೆಯಾಗಿರ್ತಕ್ಕಂಥದ್ದು ಏನಿದೆ, ಆ ಹಣ ಇಲ್ಲಿ ಇವತ್ತು ಈ ಭೂಮಿಗೆ ಬಳಕೆಯಾಯಿತಾ ಎನ್ನುವಂತಹ ಪ್ರಶ್ನೆಗಳು ಇವತ್ತು ದಟ್ಟವಾಗಿ ಮೂಡ್ತಾ ಇದ್ದಾವೆ. ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂತಹ ಬಸನಗೌಡ ದದ್ದಲ್ ಅವರನ್ನು ಕೂಡ ಇಡಿ ವಶಕ್ಕೆ ಪಡಿತಕ್ಕಂಥ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿಗಳು ದಟ್ಟವಾಗ್ತಾ ಇದ್ದಾವೆ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18. ಹೇಗೆ ಶಾಸಕರಾದಂಥವರು ತಮ್ಮ ಆಸ್ತಿಯ ವ್ಯಾಲ್ಯೂಯೇಷನನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಯಾವ ಸ್ವರೂಪದ ಪ್ಲಾನನ್ನು ಮಾಡ್ಕೊಳ್ತಾರೆ ಅಂತ ಹೇಳುವಂಥದ್ದಕ್ಕೆ ದದ್ದಲ್ ಅವರ ಈ ಒಂದು ಜಮೀನು ಖರೀದಿ ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಹಾಗೆಯೇ ಹಗರಣದ ಹಣವೂ ಕೂಡ ಇಲ್ಲಿ ಬಳಕೆಯಾಗಿದೆಯಾ ಅನ್ನೋದ್ರ ಬಗ್ಗೆ ಅನುಮಾನ ದಟ್ಟವಾಗಿದೆ. ಯಾಕಂದರೆ ಇಲ್ಲಿ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ 23 ಲಕ್ಷ ರೂಪಾಯಿ ಇರಬಹುದು, ಆದರೆ ಆ್ಯಕ್ಚುಯಲ್ ವ್ಯಾಲ್ಯೂ ವಿಚಾರಕ್ಕೆ ಬಂದಾಗ ನಮ್ಮ ಪ್ರತಿನಿಧಿ ಹೇಳಿದಂಗೆ ಮತ್ತು ಅಲ್ಲಿರುವಂತಹ ಗಣದಿನಿಯಲ್ಲಿರುವಂತಹ ಜನ ಹೇಳ್ತಾ ಇರುವಂತಹ ಮಾಹಿತಿ ಪ್ರಕಾರ ಹೋದರೆ ಸುಮಾರು 1 ಕೋಟಿಗೂ ಹೆಚ್ಚು ಹಣವನ್ನು ಇದಕ್ಕಾಗಿ ಅವರು ವಿನಿಯೋಗ ಮಾಡ್ಕೊಂಡಿದ್ದಾರೆ. ಎಕರೆಯನ್ನು 36 ಲಕ್ಷ ರೂಪಾಯಿಯಷ್ಟು ಕೊಟ್ಟು ಹಣ ಖರೀದಿ ಮಾಡಿದರೆ ಎಷ್ಟು ಪ್ರಮಾಣದಲ್ಲಿ ಇಲ್ಲಿ ಬ್ಲ್ಯಾಕ್ ಮನಿ ಹೋಗಿದೆ ಅನ್ನುವಂಥದ್ದು, ಅಂದರೆ ಕ್ಯಾಶ್ ಅಲ್ಲಿ ಮನಿ ಇನ್ ಕ್ಯಾಶ್ ಎಷ್ಟು ಹೋಗಿದೆ ಅನ್ನುವಂಥದ್ದು, ಇದು ಕಪ್ಪು ಹಣ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ಇಂಥದ್ದೇ ಇನ್ನೊಂದು ಪ್ರಕರಣವನ್ನು ಕೂಡ ನಾವು ನಿಮ್ಮ ಮುಂದೆ ತೆರೆದಿಟ್ಟಿದ್ವಿ. ದದ್ದಲ್ ಅವರ ಇನ್ವಾಲ್ವ್ಮೆಂಟ್ ಇರುವಂತಹ ಪ್ರಕರಣಗಳನ್ನು ನೋಡ್ತಾ ಹೋದಾಗ ವಾಲ್ಮೀಕಿ ನಿಗಮದ ಹಗರಣದ ಆಳ ಅಗಲ ಎಷ್ಟು ದೊಡ್ಡದು ಅನ್ನೋದು ಕೂಡ ನಮ್ಮ ಮುಂದೆ ತೆರೆದುಕೊಳ್ಳುವಂಥದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.